ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ಕಾಂಬಿನೇಷನ್ ಸಿನಿಮಾ ಕೆಡಿ ದಿ ವಿಲನ್ ಬಿಡುಗಡೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಏಪ್ರಿಲ್ 30ರಂದು ಈ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗ್ತಿದೆ. ಈ ಬೆನ್ನಲ್ಲೇ ಕೆಡಿ ಮತ್ತೊಂದು ಗ್ರೂಪ್ ಸಾಂಗ್ ಅನ್ನ ರಿಲೀಸ್ ಮಾಡಿದೆ. ಇದೇ ವೇಳೆ ಕಿಚ್ಚ ಸುದೀಪ್, ಧ್ರುವ ಸರ್ಜಾ, ಜೋಗಿ ಪ್ರೇಮ್ ಹಾಗೂ ರೇಷ್ಮಾ ನಾಣಯ್ಯ ಸಿನಿಮಾ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಇದುವರೆಗೂ ಕಿಚ್ಚ ಸುದೀಪ್ ನಟಿಸಿದ ಕಾಲಭೈರವನ ಪಾತ್ರದ ಬಗ್ಗೆ ಜೋಗಿ ಪ್ರೇಮ್ ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಕೊನೆಯ ಹಂತದ ಪ್ರಚಾರದಲ್ಲಿ ಸುದೀಪ್ ಭಾಗಿಯಾಗಿದ್ರು. ಕೆಡಿ ಸಿನಿಮಾ ಕಾಲಭೈರವನ ಪಾತ್ರ, ಕೆಡಿ ಸೀಕ್ವೆಲ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಸುದೀಪ್ ಮನಬಿಚ್ಚಿ ಮಾತಾಡಿದ್ದಾರೆ. ಅದರ ಝಲಕ್ ಎಲ್ಲಿದೆ? ಕೆಡಿ ಸೀಕ್ವೆಲ್ ನಲ್ಲಿ ಇನ್ನೊಂದು ಹೀರೋನ ಕನೆಕ್ಟ್ ಮಾಡುವುದಕ್ಕೆ ಬರ್ಬೋದಾ? ನನಗೆ ಗೊತ್ತಿಲ್ಲ. ಈ ವ್ಯಕ್ತಿಯನ್ನು ನಂಬಬೇಡಿ, ಇವರದ್ದು ಕತೆ ಬದಲಾವಣೆ ಆಗ್ತಾ ಇರತ್ತೆ. ನಾನು ಎಲ್ಲರಿಗೂ ಹೇಳಲೇಬೇಕಾಗಿರೋದು, ಇವರು ಫೋನ್ ಮಾಡಿ ಸೀಕ್ವೆಲ್ ಇದೆ, ನೀವೇ ಹೀರೋ ಅಂದ ಕೂಡಲೇ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ನನಗೆ ನನ್ನದೇ ಆದ ಸಿನಿಮಾಗಳಿದೆ, ನನ್ನದೇ ಆದ ಕೆಲವು ಜವಾಬ್ದಾರಿಗಳು ಇವೆ. ಈ ಸಿನಿಮಾಗೆ ಅವಶ್ಯಕತೆ ಇದ್ದಾಗ ಮೊದಲು ನಾಯಕ ನಟನಾಗಿ ಬರುವುದು ಧ್ರುವ ಸರ್ಜಾ. ಇಂತಹದ್ದೊಂದು ಸೀಕ್ವೆಲ್ ಅಂತ ಬಂದ್ರೆ ನಾನು ಈಗಲೇ ಹೇಳ್ತಿದ್ದೇನೆ, ನನ್ನ ಮೊದಲ ಮೀಟಿಂಗ್ ಧ್ರುವ ಜೊತೆ ಆಗತ್ತೆ. ಇದು ಸ್ಟೋರಿ ಹೀಗಿದೆ, ಇದು ನಿಮಗೆ ಓಕೆನಾ ಅಂತ ಕೇಳ್ತೇನೆ. ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಟ್ ಆಗೋದೇ ಮೊದಲ ಪಾರ್ಟ್ನಿಂದ ಶುರುವಾಗಿ ಈ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಆದಲ್ಲಿ ಎರಡನೇ ಪಾರ್ಟ್ನಲ್ಲಿ ನಾನೇನು ಮಾಡೋದಕ್ಕೆ ಬಂದಾಗ ತಪ್ಪಾಗತ್ತೆ. ಈ ಸಿನಿಮಾದ ಯಶಸ್ಸು ಮೊದಲ ಪಾರ್ಟ್ ಮಾಡಿದವರಿಗೆ ಸಲ್ಲಬೇಕು ಅಂತ ಸುದೀಪ್ ಹೇಳಿದ್ದಾರೆ. ಅಭಿಮಾನಿಗಳಿಗೆ ಮೊದಲೇ ಹೇಳಿದ್ದೇನೆ, ಧ್ರುವ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ ಹೇಳಿದ್ದೇನೆ. ಆ 3 ದಿನದಲ್ಲಿ ಏನು ನಿರೀಕ್ಷೆ ಮಾಡ್ತೀರಾ? ಬರ್ತಾ ಇರಬೇಕು, ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು, ಹೀರೋ ಅವರೇ, ಮುಗಿತು ಅಲ್ಲಿಗೆ ಅಂತ ಕಿಚ್ಚ ಸುದೀಪ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಹಾಗೂ ಧ್ರುವ ಸರ್ಜಾ ಇಬ್ಬರು ಹೌದು ಎಂದು ಒಪ್ಕೊಂಡಿದ್ದಾರೆ. ಅಲ್ಲದೆ ಧ್ರುವ ಬಗ್ಗೆ ಕಿಚ್ಚ ಸುದೀಪ್ ಹೀಗೆ ಪ್ರತಿಕ್ರಿಯಿಸಿದ್ದಾರೆ. ಧ್ರುವ ಸರ್ಜಾ ಅವರ ಹೆಸರು ತುಂಬಾನೇ ಜನಪ್ರಿಯವಾಗಿದೆ. ಇಂತಹ ಬಜೆಟ್ ಅವರ ಚಿತ್ರರಂಗದಲ್ಲಿರುವ ನಿಲುವು ಗೊತ್ತಾಗುತ್ತೆ. ಅವರು ಚಿತ್ರರಂಗದಲ್ಲಿ ಏನು ಮಾಡ್ತಿದ್ದಾರೋ ಆ ಬಗ್ಗೆ ನನಗೆ ಹೆಮ್ಮೆ ಇದೆ. 6ನೇ ಸಿನಿಮಾಗೆ ಈ ಬಜೆಟ್ನ ಸಿನಿಮಾ ತೆಗಿತಾ ಇದ್ದಾರೆ ಅಂದ್ರೆ ಅದು ದೊಡ್ಡ ಸಾಧನೆ. ಇದನ್ನ ನೋಡಿದಾಗ ಇಂತಹ ಹೀರೋ ಬೇಕು, ಇಂತಹ ಸಿನಿಮಾಗಳು ಚಿತ್ರರಂಗಕ್ಕೆ ಬೇಕು, ದುಡ್ಡು ಹಾಕುವಂತಹ ನಿರ್ಮಾಪಕರು ಬೇಕು. ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಅವರನ್ನ ಚಿಕ್ಕವರಿಂದ ನೋಡ್ಕೊಂಡು ಬಂದಿದ್ದೇನೆ, ಸಪೋರ್ಟ್ ಮಾಡೋದಕ್ಕೆ ಬರ್ತೀನಿ ಅಂತ ಕೂಡ ಕಿಚ್ಚ ಸುದೀಪ್ ಹೇಳಿದ್ದಾರೆ. ನಾನು ಜಾಸ್ತಿ ಪ್ರಶ್ನೆ ಮಾಡೋದಕ್ಕೆ ಹೋಗ್ಲಿಲ್ಲ, ಪ್ರೇಮ್ ಕರೆದಿದ್ದಾರೆ. ನನಗೆ ಏನು ಆಸಕ್ತಿ ಅಂದ್ರೆ ಈ 3 ದಿನಗಳಲ್ಲಿ ಏನಿದೆ ಕ್ಲಾರಿಟಿ ತಗೊಂಡೆ. ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇರೋದ್ರಿಂದ ನನ್ನ ಪಾತ್ರ ಏನಾಗತ್ತೆ ಅಂತ ಕೇಳಿದ್ದೇನೆ. ನನ್ನ ಪ್ರಮುಖ ಆದ್ಯತೆ ಏನಂದ್ರೆ ಅತಿಥಿ ಪಾತ್ರ, ಆ ನಾಯಕನ ಪಾತ್ರವನ್ನ ಡಿಸ್ಟರ್ಬ್ ಮಾಡಬಾರ್ದು. ಕೊನೆಯಲ್ಲಿ ಬಂದು ನಾನೇನು ಅಂತ ತೋರಿಸ್ಕೊಳ್ಳೋದಕ್ಕೆ ಬರುವವನಲ್ಲ. ಈ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಬರ್ತೀನಿ. ಅವರು ಈ ಸಿನಿಮಾದ ಹೀರೋ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ.